ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ ವಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು CM ಆಗ್ತೀನಿ, ಒಂದಿನ ಎಲ್ಲರೂ ನನ್ನ ಹತ್ರ ಬರ್ತೀರಾ, ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರು. ಅದಾದ ಮೇಲೆ ಇವತ್ತು ಮತ್ತೊಮ್ಮೆ CM ಆಗುವ ಕನಸನ್ನು, ಆಸೆಯನ್ನು ಹೊರಹಾಕಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಪ್ರಾಣ ಬಿಡ್ತೀನಿ ಅಂತಲೂ ಕೂಡ ಹೇಳೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದಾರೆ. ನಾನು ಸೈಲೆಂಟ್, ಏನೇ ಕೇಳಿದ್ರು ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗಿದ್ದಾರೆ. ಜಲಸಂಪನ್ಮೂಲ ಸಚಿವರು ಉತ್ತರ ಕರ್ನಾಟಕದವರು ಆಗಬೇಕು, ಈ ಕಡೆ ಭಾಗದವರ ಜಲಸಂಪನ್ಮೂಲ ಮಂತ್ರಿ ಮಾಡಲಿ ಅಂತೇಳಿ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಹಾಗಾದರೆ ಅವ್ರು ಏನು ಮಾತಾಡಿದ್ದಾರೆ ಬಾಗಲಕೋಟೆಯಲ್ಲಿ ನೋಡ್ಕೊಂಬನ್ನಿ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಏನು ಸುಡ್ಗಾಡಿಲ್ಲ. ಮಾಡ್ಬೇಕು. ನಾವು 100ಕ್ಕೆ 100 ಬೆಂಬಲ ಕೊಡ್ತೀವಿ ರೀ. ನೋಡ್ರಿ, ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಹಂಗೆ ಮಾಡ್ತೀವಿ. ರಾಜೀನಾಮೆ ಕೊಡ್ತೀವಿ, ನಾ ಆತ್ಮಹತ್ಯೆ ಮಾಡ್ಕೊತೀವಿ, ಎಲ್ಲ ಪರಿಹಾರ ಅಲ್ಲ. ಸದನದಾಗ ಚರ್ಚೆ ಮಾಡ್ತೀವಿ. ನೀವೇನು ಹೇಳಿರಪ್ಪ ಕಾಂಗ್ರೆಸ್ನವರು 40,000 ಕೋಟಿ ರೂಪಾಯಿ ಕೊಡ್ತೈತೆ ಹೇಳಿರಲ್ಲ, ಎಷ್ಟು ಕೊಟ್ರಿ ಹೇಳ್ರಿ? ನಾವು ಏನೋ ಅದನ್ನ ಕೇಳಾರ್ದೆ ಬರೀ ಪ್ರಾಣ ಕೊಟ್ಟರು, ರಾಜೀನಾಮೆ ಕೊಟ್ಟರೆ ಏನು? ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗ ನೋಡ್ರಿ, ನಾ ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತಾನ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಇಂಥವ್ರು ಒಬ್ಬರು ನೀರಾವರಿ ಮಂತ್ರಿ ಆದ್ರೆ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡಿರಿ, X ಮಾಡಿರಿ, Y ಮಾಡಿರಿ, Z ಮಾಡಿರಿ, ನಾವೇನು ಹೆಸರು ಹೇಳೋದಿಲ್ಲ. ಅವು ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ? ಬೊಮ್ಮಾಯರಾದಾಗೂ ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರು ಆದಾಗ ನ್ಯಾಯ ಸಿಕ್ಕೈತಿ, MB ಪಾಲ್ಟ್ರ್ ಆದಾಗ ನ್ಯಾಯ ಸಿಕ್ಕೈತಿ, SK ಪಾಲ್ಟ್ರ್ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಕೆಲವೊಂದು ವಿಚಾರ. ನಾನು ಯಾರ ಏಜೆಂಟೂ ಅಲ್ಲ, ನಾ ಕಾಂಗ್ರೆಸ್ ಏಜೆಂಟೂ ಅಲ್ಲ, ನಾ ಯಾರ ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಿಲ್ಲ. ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರು ಆಗ್ಯಾರ, ಒಳ್ಳೆ ಕೆಲಸ ಮಾಡ್ಯಾರ. ಅದೇ ರೀತಿ ಈಗ ಏನೋ ಸಚಿವ ಸಂಪುಟ ಪುನರ್ರಚನೆ ಥರ ಅವಾಗ ಉತ್ತರ ಕರ್ನಾಟಕದವ್ರು ನಾನು ಜಲಸಂಪನ್ಮೂಲ ಮಂತ್ರಿ ಮಾಡತ್ತ ಸಿದ್ದರಾಮಯ್ಯನವರಿಗೆ ನಾನು ವಿನಂತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ ವಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು CM ಆಗ್ತೀನಿ, ಒಂದಿನ ಎಲ್ಲರೂ ನನ್ನ ಹತ್ರ ಬರ್ತೀರಾ, ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರು. ಅದಾದ ಮೇಲೆ ಇವತ್ತು ಮತ್ತೊಮ್ಮೆ CM ಆಗುವ ಕನಸನ್ನು, ಆಸೆಯನ್ನು ಹೊರಹಾಕಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಪ್ರಾಣ ಬಿಡ್ತೀನಿ ಅಂತಲೂ ಕೂಡ ಹೇಳೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದಾರೆ. ನಾನು ಸೈಲೆಂಟ್, ಏನೇ ಕೇಳಿದ್ರು ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗಿದ್ದಾರೆ. ಜಲಸಂಪನ್ಮೂಲ ಸಚಿವರು ಉತ್ತರ ಕರ್ನಾಟಕದವರು ಆಗಬೇಕು, ಈ ಕಡೆ ಭಾಗದವರ ಜಲಸಂಪನ್ಮೂಲ ಮಂತ್ರಿ ಮಾಡಲಿ ಅಂತೇಳಿ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಹಾಗಾದರೆ ಅವ್ರು ಏನು ಮಾತಾಡಿದ್ದಾರೆ ಬಾಗಲಕೋಟೆಯಲ್ಲಿ ನೋಡ್ಕೊಂಬನ್ನಿ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು
ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ ಏನು ಸುಡುಗಾಡಿಲ್ಲ. ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಬೇಕಂತೇಳಿ ಪಕ್ಷಾತೀತವಾಗಿ ಹೋರಾಟ ನಡೆದೈತಿ. ಮಾಡ್ಬೇಕು. ನಾವು ಯಾವ ರೀತಿ ಸರ್ಕಾರವನ್ನು ನಾವು 100ಕ್ಕೆ 100 ಬೆಂಬಲ ಕೊಡ್ತೀವಿ ರೀ. ನೋಡ್ರಿ, ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಹಂಗೆ ಮಾಡ್ತೀವಿ. ರಾಜೀನಾಮೆ ಕೊಡ್ತೀವಿ, ನಾ ಆತ್ಮಹತ್ಯೆ ಮಾಡ್ಕೊತೀವಿ, ಎಲ್ಲ ಪರಿಹಾರ ಅಲ್ಲ. ಸದನದಾಗ ಚರ್ಚೆ ಮಾಡ್ತೀವಿ. ನೀವೇನು ಹೇಳಿರಪ್ಪ ಕಾಂಗ್ರೆಸ್ನವರು 40,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರಲ್ಲ, ಎಷ್ಟು ಕೊಟ್ರಿ ಹೇಳ್ರಿ. ನಾವು ಏನೋ ಅದನ್ನ ಕೇಳಾರ್ದೆ ಬರೀ ಪ್ರಾಣ ಕೊಟ್ಟರು ರಾಜೀನಾಮೆ ಕೊಟ್ಟರೆ ಏನು. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗ ನೋಡ್ರಿ, ನಾ ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಬಿಟ್ಟು ಮತ್ತೊಬ್ರು ವೈಲೆಂಟ್ ಆಗ್ತಾರ ಅಂತ ಹೇಳಿದ್ರು. ಅದು ಮುಂದೆ ಏನಾಗ್ತದೆ ನನಗೇನು ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದೆ. ಒಳ್ಳೆಯ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗಿಂದಕ್ಕೂ ಇವ್ರು ರೊಕ್ಕ ತಿಲ್ಲಕತ್ತಾನ ಪುಣ್ಯಾತ್ಮ. ಇನ್ನೊಂದು ಅಭಿವೃದ್ಧಿ ಆಗ್ತೈತೆ ಇಂಥವ್ರು ಒಬ್ಬರು ನೀರಾವರಿ ಮಂತ್ರಿ ಆದ್ರೆ. ಈ ಕಡೆ ಭಾಗದವ್ರು ಯಾರನ್ನಾರು ಮಾಡಿರಿ, ಎಕ್ಸ್ ಮಾಡಿರಿ, ವಾಯ್ ಮಾಡಿರಿ, ಜಡ್ ಮಾಡಿರಿ, ನಾವೇನು ಹೆಸರು ಹೇಳೋದಿಲ್ಲ. ಅವು ಉತ್ತರ ಕರ್ನಾಟಕದವ್ರು ಯಾವಾಗ ಆಗ್ಯಾರ? ಬೊಮ್ಮಾಯರಾದಾಗೂ ನ್ಯಾಯ ಸಿಕ್ಕೈತಿ, ಗೋವಿಂದ ಕಾರಜೋಳರು ಆದಾಗ ನ್ಯಾಯ ಸಿಕ್ಕೈತಿ, ಎಂ ಬಿ ಪಾಲ್ಟ್ರ್ ಆದಾಗ ನ್ಯಾಯ ಸಿಕ್ಕೈತಿ, ಎಸ್ ಕೆ ಪಾಲ್ಟ್ರ್ ಆದಾಗ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ ಕೆಲವೊಂದು ವಿಚಾರ. ನಾನು ಯಾರ ಏಜೆಂಟೂ ಅಲ್ಲ, ನಾ ಕಾಂಗ್ರೆಸ್ ಏಜೆಂಟೂ ಅಲ್ಲ, ನಾ ಯಾರು ರಾಜಕಾರಣಿ ಮನೆಗೆ ಹೋಗಿನೂ ನಾ ಏನು ಭಿಕ್ಷೆ ಬೇಡಿಲ್ಲ. ಯಾರ್ಯಾರು ನಮ್ಮ ಉತ್ತರ ಕರ್ನಾಟಕದವ್ರಾಗ್ಯಾರ ಒಳ್ಳೆ ಕೆಲಸ ಮಾಡ್ಯಾರ. ಅದೇ ರೀತಿ ಈಗ ಏನೋ ಸಚಿವ ಸಂಪುಟ ಪುನರ್ರಚನೆ ಥರ ಅವಾಗ ಉತ್ತರ ಕರ್ನಾಟಕದವ್ರು ನಾನು ಜಲಸಂಪನ್ಮೂಲ ಮಂತ್ರಿ ಮಾಡತ್ತ ಸಿದ್ದರಾಮಯ್ಯನವ್ರಿಗೆ ನಾನು ವಿನಂತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ ವಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು CM ಆಗ್ತೀನಿ ಒಂದಿನ, ಎಲ್ಲರೂ ನನ್ನ ಹತ್ರ ಬರ್ತೀರಾ, ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿದ್ರು. ಅದಾದಮೇಲೆ ಇವತ್ತು ಮತ್ತೊಮ್ಮೆ CM ಆಗುವ ಕನಸನ್ನು, ಆಸೆಯನ್ನು ಹೊರಹಾಕಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ದೇವರು ಆದೇಶ ಕೊಟ್ಟರೆ ನಾನು CM ಆಗ್ತೀನಿ, CM ಮಾಡಲಿಲ್ಲ ಅಂದರೆ ರಂಪಾಟ ಮಾಡಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಪ್ರಾಣ ಬಿಡ್ತೀನಿ ಅಂತಲೂ ಕೂಡ ಹೇಳೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದಾರೆ. ನಾನು ಸೈಲೆಂಟ್, ಏನೇ ಕೇಳಿದ್ರು ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗಿದ್ದಾರೆ. ಜಲಸಂಪನ್ಮೂಲ ಸಚಿವರು ಉತ್ತರ ಕರ್ನಾಟಕದವರು ಆಗಬೇಕು, ಈ ಕಡೆ ಭಾಗದವರ ಜಲಸಂಪನ್ಮೂಲ ಮಂತ್ರಿ ಮಾಡಲಿ ಅಂತೇಳಿ DK ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಹಾಗಾದ್ರೆ ಅವ್ರು ಏನು ಮಾತಾಡಿದ್ದಾರೆ ಬಾಗಲಕೋಟೆಯಲ್ಲಿ ನೋಡ್ಕೊಂಬಂದು. ಅದು ಮುಂದೆ ಏನಾಗ್ತದೆ ನನಗೇನು ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದೆ. ಒಳ್ಳೆಯ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ ಏನು ಸುಡುಗಾಡಿಲ್ಲ. ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಬೇಕಂತೇಳಿ ಪಕ್ಷಾತೀತವಾಗಿ ಹೋರಾಟ ನಡೆದೈತಿ. ಮಾಡ್ಬೇಕು. ನಾವು ಯಾವ ರೀತಿ ಸರ್ಕಾರವನ್ನು ನಾವು 100ಕ್ಕೆ 100 ಬೆಂಬಲ ಕೊಡ್ತೀವಿ ರೀ. ನೋಡ್ರಿ, ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಹಂಗೆ ಮಾಡ್ತೀವಿ. ರಾಜೀನಾಮೆ ಕೊಡ್ತೀವಿ, ನಾ ಆತ್ಮಹತ್ಯೆ ಮಾಡ್ಕೊತೀವಿ, ಎಲ್ಲ ಪರಿಹಾರ ಅಲ್ಲ. ಸದನದಾಗ ಚರ್ಚೆ ಮಾಡ್ತೀವಿ. ನೀವೇನು ಹೇಳಿರಪ್ಪ ಕಾಂಗ್ರೆಸ್ನವರು 40,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರಲ್ಲ, ಎಷ್ಟು ಕೊಟ್ರಿ ಹೇಳ್ರಿ. ನಾವು ಏನೋ ಅದನ್ನ ಕೇಳಾರ್ದೆ ಬರೀ ಪ್ರಾಣ ಕೊಟ್ಟರು ರಾಜೀನಾಮೆ ಕೊಟ್ಟರೆ ಏನು. ಹೋದ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಈ ಮಾಡಿದಂಥ ಬಿಲ್ಲುಗಳಿಗೆ 10% ತೊಗೊಳಕತ್ತಾರ. ಅವಾಗ ನೋಡ್ರಿ, ನಾ ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್